ಗುಡ್ಡ ಮನೆ ಹಿಂದ್ಗಡೆ ದೊಡ್ಡ ಗುಡ್ಡ ಇತ್ತಲ್ಲ, ಹಾ 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 ಈಗಿದೆಯಾ ನೋಡು. ಇವಾಗ ತೆಗೆದ್ಬಿಟ್ರ ಫುಲ್ಲು? ಏನ್ ತೋಟ ಹಾಕಿದ್ದೀರಾ? ಹ್ಮ್. ಅಂದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದೀರಾ. ಕಷ್ಟಪಟ್ಟಿದ್ದು ಅಂದ್ರೆ ಹೇಳ್ಬಾರ್ದು, ಆ ರೀತಿ ಕಷ್ಟಪಟ್ಟಿದ್ದೀವಿ. ಅಂದ್ರೆ ಇವತ್ತು ಕೂಡ ದೇವರು ನಮ್ಗೆ ಯಾವುದೇ ತರದ ತೊಂದರೆ ಇಲ್ಲ, ಜೀವನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಹೆಚ್ಚುವರಿ ತರ ಹೋಗ್ತೀವಿ, ದೇವರು ಆರೋಗ್ಯ ಸಿಕ್ಕಿ. ಮತ್ತೆ ಮಧ್ಯಾಂತರ ನಮಗೊಂದು ಪ್ರಾಬ್ಲಮ್ ಆಯಿತು. ಮರದ ಒಂದು ಕಾಯಿ ಕೊಯ್ಲಿಕ್ಕೆ ಹೋಗಿ, ಒಂದೇ ಕಾಯಿ ಕೊಯ್ಲಿಕ್ಕೆ ಹೋಗಿ ಒಂದು ತೊಡೆ ಬೋನೆ ಕಟ್ಟಾಗಿತ್ತು. ಓಕೆ, ದೊಡ್ಡಕ್ಕೆ ಮಾತಾಡಿ ಹಾಗೆ ಆ ಥರ ಮಾತಾಡಿ ಅದು ತೊಂದರೆ ಇಲ್ಲ ನಮಗೆ. ಏನೇ ಆದ್ರೂ ನಾವು ಇವತ್ತು ಗಟ್ಟಿಯಾಗಿದ್ದೀವಿ. ಎಲ್ಲ ನೆನಪುಗಳು ಓಕೆ ಇರಬೇಕು. ಗೌರ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹೌದಾ? ಏನನ್ನಾದ್ರೂ ಸಾಧಿಸ್ಬೇಕನ್ನೋದೇ ನಮ್ಮ ಗುರಿ. ಅಂದ್ರೆ ಈಗಿನ ನಾವು ಬೇರೆಯವರು ಏನ್ ಮಾಡ್ತಾರೆ ಕೇಳಿದ್ರೆ ಇದು ಏನ್ ಮಾಡ್ಲಿಕ್ಕಾಗಲ್ಲ ನನಗೆ ಅಂತ ಅಂದ್ರೆ ನಮ್ದು ಆಗಲ್ಲ, ಮಾಡಲೇಬೇಕು. ಓಕೆ, ಆ ಥರ. ಅಂದ್ರೆ ನೀವು ನಾನು ನಿಮ್ಮ ಮನೆ ತೋಟ ಎಲ್ಲ ನೋಡಿ ಅಂದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಣಿಸುತ್ತಲ್ಲ, ಆ ತೋಟನೇ ಹೇಳುತ್ತೆ ನೀವು ಎಷ್ಟು ಶ್ರಮ ಹಾಕಿದ್ದೀರಾ ಅಂತ ಹೇಳಿ ಅಲ್ವಾ? ಪ್ರತಿಯೊಂದು ಮರಕ್ಕೂ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ಅಲ್ವಾ? ಖುಷಿ ಇದೆ ಆಂಟಿ. ಇಷ್ಟು ವರ್ಷ ತಿಮ್ಮಣ್ಣವ್ರ ಜೊತೆ ಸಂಸಾರ ಮಾಡಿದ್ರೆ ಖುಷಿ ಅನಿಸ್ತಿದೆ. ನೆಮ್ಮದಿ ಜೀವನ, ಏನೇ ಕಷ್ಟ ಬಂದರೂ ಮನೆಯವರು ತುಂಬಾ ಬಡವರು, ಭಾರಿ ಬಡವರು ಇವರು. ಜಮೀನಿದೆ, ಬಟ್ ಅವರು ಒಬ್ಬ ತಮ್ಮ ಗಾಡಿ ಕೆಲಸ ಮಾಡ್ತಾನೆ, ಒಬ್ಬ ತಮ್ಮ ಟೈಲರಿಂಗ್ ಮಾಡ್ತಿದ್ದ. ಎಲ್ಲ ಈಗ ಅಷ್ಟು ಆ ಜಮೀನೆಲ್ಲ ಮಾಡಲ್ಲ, ಎಲ್ಲ ಏನು ಕೊಡ್ತಾರೆ, ಅವರು ಯಾವುದು ಮಾಡಲ್ಲ. ಆಂಟಿ ಎಷ್ಟು ವರ್ಷಕ್ಕೊಂದ್ಸಲ ತವ್ರ ಮನೆಗೆ ಹೋಗ್ತೀರಾ? ವರ್ಷಕ್ಕೊಂದೇ ಸಲ? ಓಕೆ. ಅಂದ್ರೆ ಇಲ್ಲೂ ಬಿಟ್ಟು ಹೋಗಕ್ಕಾಗಲ್ಲ, ಒಬ್ಬೊಬ್ಬರೇ ಇರೋದಕ್ಕಾಗಿ. ಹೌದು. ಓಕೆ. ವಯಸ್ಸಾದ್ಮೇಲೆಲ್ಲ ಎಲ್ಲರಿಗೂ ಹಂಗೇನೆ, ನಾಳೆ ನಮಗೂ ನಿಮಗೂ ಎಲ್ಲರಿಗೂ ಅದೇ ಥರ ಅಲ್ವಾ? ಅಂದ್ರೆ ನೀವು ಗೌರಿ ಹಬ್ಬಕ್ಕೆ ಹೋಗ್ತೀರಾ ವರ್ಷ ವರ್ಷ? ಹಬ್ಬ ನಮ್ಮ ಮನೇಲೆ ಮಾಡ್ತೀವಿ. ನಮ್ಮ ಮನೇಲೆ ಗೌರಿ ಇತ್ತು, ನಮ್ಮ ಅಣ್ಣವರು ಡಿವೈಡ್ ಆದ್ರು, ನಮ್ಮ ತಮ್ಮವರು ಅವ್ರ ಹಬ್ಬ ಎಲ್ಲ ನಮ್ಮ ಮನೇಲೆ ಮಾಡ್ತೀರಾ? ಓಕೆ. ಇವಾಗ ನೀವು ಇಷ್ಟೆಲ್ಲ ಮಾಡಿದ್ದೀರಾ ಮಕ್ಕಳಿಗೋಸ್ಕರ, ಇದನ್ನ ಮಕ್ಕಳು ನಡ್ಸ್ಕೊಂಡು ಹೋದ್ರೆ ಸಾಕು ಅಲ್ಲ? ಈ ಅಂದರೆ ಇಷ್ಟು ಕಷ್ಟ, ಏನೇ ಕಷ್ಟ ಬಂದ್ರೂ ಹೆದರ್ಕೊಳ್ದೇನೆ ಈ ಲೆವೆಲಿಗೆ ಬೆಳೆದಿದ್ದೀರಲ್ಲ. ಈಗಿನ ಯೂತ್ಸ್ಗೆ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಮಂಥವ್ರಿಗಾಗಿರ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಬದುಕಿದ್ರೆ ನಿಮ್ಮ ಥರ ಸಕ್ಸಸ್ ಆಗ್ಬೋದು? ನಮ್ಮ ಥರ ಸಕ್ಸಸ್ ಆಗಬೇಕು ಅಂತಂದ್ರೆ ಒಂದು ಹನಿ ಬೆವರಿಗೂ ಕೂಡ ಚಿಂತನೆ ಮಾಡಬೇಕು. ಇದೇನು ಬಿಡ ಅಂದ್ರೆ ಆಗಲ್ಲ. ಒಂದು ಹನಿ ಬೆವರು ಸುರಿಸ್ಬೇಕಿದ್ರೆ ನಾವು ಬಹಳ ತುಂಬಾ ಆಳವಾಗಿ ಆಲೋಚನೆ ಮಾಡಬೇಕು. ಈಗ ಮಾಡಿದ್ರೆ ಈಗ ಯಾರೋ ಒಬ್ಬರು ನಮ್ಗೇನೋ ಅಂತಾನೆ, ಏನೋ ಹೇಳ್ತಾನೆ, ಅದನ್ನ ನಾವು ತಾಳಿ ಬಾಳಿ ತಗ್ಗಿ ಹೋದ್ರೆ ನಾನೇನು ಸಾಧನೆ ಮಾಡಬೇಕು ಅನ್ನೋದು ಮಾಡಿದ್ರೆ ಮಾತ್ರ ಮುಂದೆ ಬರ್ಲಿಕ್ಕೆ ಸಾಧ್ಯ. ಬಿಟ್ರೆ ನಾನು ಅವನೇನು ಮಾಡ್ದ ಹೇಳ್ದ ಇವನೇ ನಮಗೆ ಮತ್ತೊಂದು ಬೈಯುವರು ನಮ್ಮ ಜೊತೆಗೆ ಇದ್ದಾರೆ ಅಂದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನಮಗೆ ಏನಾದ್ರೂ ಹೇಳಲಿಕ್ಕೆ ಯಾರು ಇಲ್ಲ ಅಂದ್ರೆ ನಾವು ಮುಂದೆ ಹೋಗೋದಿಲ್ಲ. ನಾವು ಯಾವ ಕಾರಣಕ್ಕೂ ಮುಂದೆ ಹೋಗಲ್ಲ, ನಾವು ಹಿಂದೆ ಇರೋದು. ನಮಗೆ ಒಬ್ಬನು ಹೇಳಿದ್ದ ಹಂಗೆ, ಸುಮ್ಮನೆ ಒಂದು ನಮ್ಮ ಮನೆಗೇನೆಲ್ಲ ಮಾಡಿಲ್ಲ, ಅವಾಗ ಒಂದು 4 ಮನೆನೇ ಇತ್ತು ಮುಂದ್ಗೋಡೆ, ಇವೆಲ್ಲ ಮನೆ ಮಾಡ್ತಾವ ಏನ್ ಮಾಡ್ತಾವೆ ಅಂದ. ನನಗೆ ಅದೊಂದು ಸ್ಕೆಚ್ ತುಂಬಾ ದಿನದಿಂದ ಕಾಯ್ತಾ ಇತ್ತು. ನಾನು ಏನಾದ್ರೂ ಮಾಡ್ಬೇಕಲ್ಲ, ನನಗೆ ಹಿಂಗೆ ಹೇಳಿದ್ನಲ್ಲ, ನಾನು ಅವ್ನು ಹೇಳಿದ ತಪ್ಪು ಅಂತಲ್ಲ, ನಾನು ಮಾಡ್ಬೇಕಲ್ಲ. ತುಂಬಾ ಕಷ್ಟ. ನಾವು ಅವಾಗೆಲ್ಲ ತುಂಬಾ ಇದು ಮಾಡ್ತಿದ್ವಿ ಕೆಲಸ, ಸಿಕ್ಕಾಪಟ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅವೆಲ್ಲ ಕೇಳ್ಬೇಕು, ಆ ರೀತಿ ಎಲ್ಲ ಮಾಡ್ತಿದ್ವಿ. ಆಗ ಸ್ವಲ್ಪ ಮುಂದೆ ಬಂದ್ವಿ ನಾವು. ಆಮೇಲೆ ನಾವು ಏನಪ್ಪಾ ಅಂತಂದ್ರೆ ಫಸ್ಟಿಗೆಲ್ಲ ಈ ಇದನ್ನೆಲ್ಲ ಮಾಡೋದಿತ್ತು. ಅವಾಗೆಲ್ಲ ನಾವು ಸ್ವಲ್ಪ ಮೇಲೆ ಬಂದಿದ್ದಕ್ಕೆ ನಾವು ಯಾವುದೇ ಮೋಸ ಅನ್ಯಾಯದಿಂದ ನಾವು 5 ಪೈಸೆಗೂ ಬಂದಿದ್ವಿ, ಮೇಲೆ ಬಂದಿಲ್ಲ. ಯಾವುದೇ ಒಬ್ರಿಗೆ ನಾನು ಈ ಗಳಿಗೆಲ್ಲೂ ಕೂಡ ಯಾರಾದ್ರೂ ಆಪತ್ತು ಅಂತ ಬಂದ್ರೆ ನಾನೇ ಕೊಟ್ಟು ಕಳಿಸ್ತೀನಿ, ಬಿಟ್ರೆ ನಾವು ಇದು ಮಾಡೋದು. ಅಂದ್ರೆ ನಮ್ಗೆ ದೇವ್ರು ಏನು ಹೇಳೋದು, ನಮ್ಮ ಮಕ್ಕಳಿಗೆ ಯಾರಾದ್ರೂ ನಾಳೆ ದಿವಸ ಕಾಪಾಡಲಿ ಅನ್ನೋದು ಒಂದೇ ಗುರಿ. ಬಿಡಿ ನಮ್ಮ ಕಾಲಾಗ ಏನು ನಾವೇನು ಭಾಳ ದಿನ ಕಡ್ದು ಗುಡ್ಡೆ ಹಾಕಕ್ಕೆ ಆಗಲ್ಲ, ಇದ್ದ ದಿವಸ ಮಾಡ್ಬೋದು. ಬಟ್ ನಮ್ಮ ಮಕ್ಕಳಿಗೆ ನಾಳೆ ಕೆಟ್ಟದಾಗಬಾರ್ದಲ್ಲ ಅನ್ನೋದು ಒಂದೇ ಉದ್ದೇಶ ಇರ್ತಾರೆ. ಆಯ್ತು ಬಿಡಿ, ಇನ್ನೇನು ಅವ್ರ ಹಣ್ಣೆ ಬರ್ತಿದ್ವಿ ಏನಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನೀವೇ ಇಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಹೇಳಿದ್ರೆ ಸೊ ಅವರು ಕಷ್ಟಪಟ್ಟೆ ಬದುಕ್ತಾರೆ ಅಲ್ವಾ? ಅಂದ್ರೆ ಮಕ್ಕಳಿಗೆ ಸುಖ ತೋರಿಸ್ಬೇಕಾ ಅಥವಾ ಕಷ್ಟ ತೋರಿಸ್ಬೇಕಾ? ಅಲ್ಲ, ಕಷ್ಟನೇ ತೋರಿಸ್ಬೇಕು. ಸುಖ ತೋರಿಸಿದ್ರೆ ಅದು ಅವರು ಮತ್ತೊಂದು ಸ್ಟೆಪ್ ಏನ್ ಮಾಡ್ಬಿಡ್ತಾರೆ ಕೇಳಿದ್ರೆ, ಈ ಕಷ್ಟ ಅನ್ನೋದು ಗೊತ್ತಿಲ್ಲದೆ ಮೇಲೆ ಹೋಗ್ಬಿಟ್ರೆ ಅವ್ರು ಮತ್ತೆ ಕೆಳಗೆ ಬಂದ್ಬಿಡ್ತಾರೆ ಒಂದೇ ಇದ್ರಿ. ಈ ಕಷ್ಟ ಅನ್ನೋದು ಗೊತ್ತು ಅಂತಾದ್ರೆ ಸ್ವಲ್ಪ ಮೇಲೆ ಹೋದ್ರು ಕೂಡ ಕೆಳಗೆ ಬರ್ಲಿಕ್ಕೆ ಯೋಚನೆ ಮಾಡಿ ನೋಡೋಣ ಅಂತ. ಕಷ್ಟ ಇಲ್ಲದೆ ಹೋದ್ರೈತಲ್ಲ, ಸುಖ ಯಾವತ್ತೂ ಒಳ್ಳೇದಲ್ಲ. ಸುಖ ಬರ್ಬೇಕು. ಹೆಂಗೆ ಗೊತ್ತಾ, ದೇವ್ರ ಕೈ ಕಾಲಿಗಳಿಗೆ ಸುಖ ಕೊಡ್ಬೇಕು.
ಆರೋಗ್ಯ ಚೆನ್ನಾಗಿ ಕೊಡ್ಬೇಕು. ಅಷ್ಟು ಸುಖ ಅಂತ ಹೇಳಿದ್ರೆ ನಮಗೆ ಆರೋಗ್ಯನೇ ಸುಖ ಸುಖ ಅಲ್ವಾ. ಈಗ ಕೆಲವರು ಈ ಇತ್ತೀಚಿನ ಮಕ್ಕಳು ಹುಡ್ತಾರಲ್ವಾ, ಸೊ ಆ ಮಕ್ಳನ್ನ ಕೆಳಗಡೆ ಅಂಗ್ಲಕ್ ಬಿಡಲ್ಲ, ಕಾಲ್ ಮಣ್ಣಾಗುತ್ತೆ ಅಂದ್ರೆ. ಬಟ್ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಅದು ಅವ್ರಿಗೆ ಗೊತ್ತಾಗ್ಬೇಕಿದ್ರೆ ಇನ್ನೂ ಟೈಮ್ ಇದೆ. ಏನ್ ಆ ರೀತಿ ಬೆಳೆಸ್ತಾರೆ ಮಗುವನ್ನ, ಆ ಮಗು ಏನ್ ಮಾಡುತ್ತೆ ಕೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಇವತ್ತು ನೋಡಿ ಈ ಜನರೇಷನ್ ನಲ್ಲಿ ಸಣ್ಣ ಮಗು ಹಾಡು ಹೇಳುತ್ತೆ. 3 ವರ್ಷದ ಮಗು, ಅದಕ್ಕೆ ಏನು ಗೊತ್ತಿರಲ್ಲ ಅಂತ ನಾವ್ ಅಂತೀವಿ, ಅದು ಹಾಡು ಹೇಳುತ್ತೆ, ಡ್ಯಾನ್ಸ್ ಮಾಡುತ್ತೆ. ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ಏನಾಗಿದೆ ಅಂದ್ರೆ ಈಗ ಗೊತ್ತಾಗಲ್ಲ, ಅವರಿಗೆ ಗೊತ್ತಾಗೋ ಟೈಮ್ ಇದೆ. ಎಷ್ಟೋ ಈಗ ನೋಡಿ ಪೇಟೆ ಪಟ್ಟಣದಲ್ಲ ಎಷ್ಟೋ ಜನ ಆಶ್ರಮಕ್ಕೆ ಮಕ್ಕಳು ಎಷ್ಟು ಜನ ಬೇಕು, ತಂದೆ ತಾಯಿಂದ ತೊಗೊಂಡೆ ಆಶ್ರಮಕ್ಕೆ ಸೇರಿಸ್ತಾರೆ. ಆದ್ರೆ 100ಕ್ಕೆ 100 ಇವಾಗಿನ ಹೆಣ್ಮಕ್ಳು ಇದೆಯಲ್ಲ, ಈಗ ನೀನು ಒಬ್ಬಳು ಹೆಣ್ಮಗಳೇ, ಅಂದ್ರೆ ಇವಾಗಿನ ಹೆಣ್ಮಕ್ಳು ಬಹಳಷ್ಟು ತಪ್ಪಿದ್ದಾರೆ. ಹೆಂಗೆ ಕೇಳಿದ್ರೆ ಅವ್ರ ಚೌಕಟ್ಟು ಅಷ್ಟೇ, ಗಂಡ ಹೆಂಡತಿ ತಂದೆ, ಅಂದ್ರೆ ತಂದೆನೂ ಬೇಡ ತಾಯಿನೂ ಬೇಡ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದ್ರೆ ಅದು ಇನ್ನೂ ಸ್ವಲ್ಪ ದಿನ ಹೋದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಅಂತ. ಅಂದ್ರೆ ಈಗ ನಿಮ್ಮ ಇವರು ಭಾಗ್ಯ ಅಕ್ಕ, ನಿಮ್ಮ ಹೆಸರಲ್ಲ ಭಾಗ್ಯಕ್ಕ ಮದ್ವೆ ಆಗಿ ಬಂದಾಗ ನಿಮ್ಮ ಅಮ್ಮ ನಿಮ್ ಜೊತೆನೆ ಇದ್ರಲ್ವಾ? ಸೊ ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆಗೆ ತಿರೋದು 25 ವರ್ಷದಿಂದ. ಇವ್ರು ಬರ್ಬೇಕಿದ್ರೆ ಬಂದ್ರ ಮೇಲೆ ಇದ್ರಲ್ಲ, ಆಮೇಲೆ ನಮ್ಮ ಕೂಡ ಇದ್ದು ಲಾಸ್ಟ್ ಕೂಡ ನಮ್ಮ ಕೂಡ ಅವ್ರ ಅಂತ್ಯ ಸಂಸ್ಕಾರ. ಯಾವತ್ತಾದ್ರೂ ಸಣ್ಣ ಪುಟ್ಟ ಜಗಳ ಆಗಿರುತ್ತೆ? ಎಲ್ಲ ಸಣ್ಣ ಪುಟ್ಟಗಳು ಬಂದ್ರು ಕೂಡ ನಮ್ಮ ಅಮ್ಮ ಆತರ ಇವ್ರಿಗೇನು ಇವಳು ಜಗಳ ಆತರ ಮಾಡ್ಲಿ. ಅಲ್ಲ ಆಂಟಿ, ನೀವು ಕೊನೆವರೆಗೂ ನಿಮ್ಮ ಅತ್ತೆ ಜೊತೆಗೆ ಇದ್ರಲ್ವಾ? ಸೊ ಏನೋ ಸಣ್ಣ ಪುಟ್ಟ ಇರ್ಸು ಮುರ್ಸು ಆಗ್ಬೋದು, ಅದು ಕಾಮನ್. ಆದ್ರೆ ಯಾವತ್ತೂ ಕೂಡ ಫ್ಯಾಮಿಲಿನ ಬಿಟ್ಕೊಡ್ಬಾರ್ದು. ಅತ್ತೆ ಜನ ಹೊರಗೆ ಹಾಕೋದಾಗ್ಲಿ, ಮನೆಯಿಂದ ಈ ತರ ಮಾಡ್ಬಾರ್ದು. ಬಟ್ ಈಗಿನ ಹೆಣ್ಮಕ್ಳು ಗಂಡ ಬೇಕು, ಆದ್ರೆ ಅತ್ತೆ ಮಾವ ನಮ್ ಜೊತೆಗೆ ಬೇಡ ಅಂತ ಹೇಳ್ತಾರಲ್ಲ, ಅಂತ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಅವರಿಗೆ ಗೊತ್ತಾಗುವ ಕಾಲಗಳಿದೆ, ಇವತ್ತು ಗೊತ್ತಾಗಲ್ಲ, ಗೊತ್ತಾಗುವಾಗ ಆಗ್ತದೆ. ಏನೋ ಒಂದು ಕಳ್ಕಣ್ಣಲ್ಲ ಅನ್ನೋ ಭಾವನೆ ಬರ್ತಾರಲ್ಲ, ಆಗ ಅರ್ಥ ಆಗ್ತದೆ. ಬಟ್ ಅತ್ತೆ ಮಾವ ಮಾಡಿಟ್ಟಿರೋ ಆಸ್ತಿ ಬೇಕು, ಬಟ್ ಅತ್ತೆ ಮಾವ ಹೆತ್ತಿರೋ ಮಗ ಬೇಕು. ಆದ್ರೆ ಅವ್ರು ಬೇಕಾಗಿಲ್ಲ, ಅವ್ರ ಕಷ್ಟಗಳು ಬೇಕಾಗಿಲ್ಲ, ಅವ್ರ ವಯಸ್ಸು, ಅವ್ರ ಮುಪ್ಪಲ್ಲಿ ಇರೋದು ಅದೆಲ್ಲ ಇಷ್ಟ ಆಗಲ್ಲ ಅವರಿಗೆ. ಸೊ ಅವ್ರ ಮನೆ ಬೇಕು, ಅವ್ರು ಬೆಳೆದಿರೋ ಅಂತಹ ಕೆಲಸ ಮಾಡೋದು ಬೇಕು. ಬಟ್ ಆದ್ರೆ ಅವ್ರು ನಮ್ಮ ಜೊತೆಗೆ ಇರಬಾರ್ದು ಅಂತ ಹೇಳ್ತಾರಲ್ಲ, ಅಂತ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ಆಂಟಿ? ನೀವು ಆಕ್ಚುಲಿ ನಿಮ್ಮ ಅತ್ತೆ ತೀರ್ಕೊಳ್ಳೋವರೆಗೂ ಜೊತೆಗೆ ಬಿಟ್ಕೊಂಡಿದ್ರಿ ಅಲ್ವಾ? ಸೊ ಅಷ್ಟು ಅಂದ್ರೆ ಅವರು ಫುಲ್ಲು ಹುಷಾರಿಲ್ಲದೆ ಬೆಡ್ ಇದ್ರಲ್ಲಿದ್ರು. ಸೊ ಅಷ್ಟು ಕಷ್ಟಪಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಿಮ್ ತಾಯಿ ತರನ. ನಾವು ತಾಯಿ ತರನೇ ನೋಡ್ಕೊಂಡು, ತಾಯಿ ತರನೇ ನೋಡ್ಕೊಂಡು, ನಮ್ಮ ತಂದೆ ತಾಯಿಗೆ ನಮಗ್ ಬೇಜಾರಾಗಲ್ಲ. ಹೌದು, ಅದೇ ರೀತಿನೇ ನಾವು ನೋಡ್ಕೋಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀವಿ. ಓಕೆ, ಅಂದ್ರೆ ಆತರ ಹೊರಗೆ ಹಾಕೋದು, ಅನಾಥಾಶ್ರಮಕ್ಕೆ ಸೇರ್ಸೋದು, ನಮ್ ಜೊತೆಗೆ ಯಾಕಂದ್ರೆ ಅವರು ಮಾಡಿಟ್ಟಿದ್ದಕ್ಕಾಗೆ ನಾವು ಚೆನ್ನಾಗಿರೋದು. ಹೌದು, ನೋಡ್ಕೊಳ್ಬೇಕು ಅವ್ರನ್ನ. ಅವ್ರು ಮಾಡಿದ ಆಸ್ತಿಗೆ ನಾವು ಮಾಡಕ್ಕಾಗತ್ತಾ? ಇಲ್ಲ. ಹೌದು, ಅವ್ರು ಮಾಡಿದ ಆಸ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೆ ನೋಡ್ಬೇಕು. ಓಕೆ. ಮತ್ತೆ ನಿಮ್ಗೆ ಇಲ್ಲಿ ಏನ್ ಕೆಲಸ ಮಾಡ್ತೀರಾ ಡೈಲಿ? ನೀವು ತೋಟ ಕೆಲಸ ಎಲ್ಲ ಮಾಡ್ತೀರಾ? ಮನೆ ಒಳಗೂ ಮಾಡ್ತೀರಾ, ಹೊರಗೂ ಮಾಡ್ತೀರಾ? ತರಕಾರಿ ಎಲ್ಲ ನೀವು ಅಂಗಡಿಲಿ ಕೊಂಡ್ತೀರಾ ಜಾಸ್ತಿ, ಮನೇಲಿ ಬೆಳಿತೀರಾ? ಆದ್ರೆ ಜಾಸ್ತಿ ಅಂಗಡಿ ಮೇಲೆ ಡಿಪೆಂಡ್ ಆಗಲ್ಲ, ಮನೇಲಿ ಕೃಷಿ ಮಾಡ್ತೀರಾ, ಅದು ಒಳ್ಳೇದಲ್ಲ ಆಂಟಿ? ನಾವು ತಿನ್ನೋದನ್ನ ಬೆಳೆಯೋದನ್ನ ಆರೋಗ್ಯಕ್ಕೂ ಒಳ್ಳೇದು. ಓಕೆ, ಆ ಥರ. ತಿಮ್ಮಣ್ಣ, ನನಗೆ ತುಂಬ ಖುಷಿ ಆಯಿತು ನಿಮ್ಮಿಬ್ರ ಜೊತೆ ಮಾತಾಡಿದ್ದಕ್ಕೆ. ಹಾಂ, ನಿಮ್ಮ ಮನೆ ಒಳಗಡೆ ಒಂದ್ಸಲ ನೋಡ್ತೀನಿ. ಥ್ಯಾಂಕ್ಸ್ ಆಯಿತಾ? ತುಂಬ ಖುಷಿ ಆಯ್ತಾ ಆಂಟಿ ನಿಮ್ಮ ಜೊತೆ ಮಾಡಿದ್ದು. ಫಸ್ಟು ಇದು ಎಂಟ್ರೆನ್ಸ್ ಹಾಲ್ ಅಲ್ಲ ಇದು? ಓಕೆ. ಹಂಚಿನ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಇವತ್ತು ಜಾಸ್ತಿ ಕರೆಂಟ್ ಇಲ್ಲ, ಇಲ್ಲೆಲ್ಲ ಲೈಟ್ ಇಲ್ಲ ಅಲ್ಲ? ಓಕೆ, ಇದು ಹಾಲು. ಚೆನ್ನಾಗಿದೆ. ಗೈಸ್, ನಾನು ಹೇಳಿದ್ನಲ್ಲ ವಾಸ್ತು ಬಾಗ್ಲು ಅಂತ ಹೇಳಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಹೆಬ್ಬ ಏನೋ ಹೇಳ್ತಾರಲ್ಲ, ದ್ವಾರ ಬಾಗ್ಲು ಅಂತ ಹೇಳ್ತಾರಾ? ಓಕೆ, ಚೆನ್ನಾಗಿದೆ. ನಿಮ್ಮ ದೇವ್ರ ಎಲ್ಲ ದೇವ್ರನ್ನು ಇಲ್ಲೇ ಇಟ್ಕೊಂಡಿದ್ದೀರಾ, ಶಿವ ಪಾರ್ವತಿ. ನೀವು ಹಂಗೆ ಇದ್ದೀರಾ, ಗಂಡ ಹೆಂಡತಿ ಶಿವ ಪಾರ್ವತಿ ಥರನೇ. ಗೈಸ್, ಫಸ್ಟ್ ಟೈಮ್ ಇವ್ರ ಮನೆ ಒಳಗೆ ಹೋಗ್ತಾ ಇದ್ದೀನಿ. ಓಕೆ, ಆ್ಯಕ್ಚುಲಿ ಇವರು ದೇವ್ರ ಪೂಜೆ, ದೇವರು ಅಂತ ಹೇಳಿದ್ರೆ ತುಂಬ ಭಕ್ತಿ ಇವರಿಗೆ. ಸೊ ತುಂಬ ದೇವರು ಇಲ್ಲಿ ಪ್ರಪಂಚದಲ್ಲಿ ಯಾವೆಲ್ಲ ದೇವ್ರಿದೋ ಎಲ್ಲ ದೇವರು ಕೂಡ ಇದೆ. ಎಲ್ಲ ದೇವರು ಒಳ್ಳೇದು ಮಾಡ್ಲಿ ಅಪ್ಪ ನಿಮ್ಮ ಫ್ಯಾಮಿಲಿಗೆ. ಪೂಜೆ ಮಾತ್ರ ತಪ್ಸಲ್ಲ. ಓ, ವಿಘ್ನೇಶ್ವರನು ಇದ್ದಾರೆ. ಇದು ಗೌರಿ ಹಬ್ಬದ ಚಿತ್ರ ಅಲ್ಲ? ಇದು ಗಣೇಶ ಹಬ್ಬ ಇದು ಬರುತ್ತಲ್ಲ, ಈಗ
ಈಗ ಬರುತ್ತಲ್ಲ ಚೈತಿ. ಚೌತಿ ಇದು ಕಂಪಲ್ಸರಿ ಗೈಸ್. ಇವ್ರ ಮನೇಲಿ ಗೌರಿ ಹಬ್ಬ ಅಂತೂ ಫುಲ್ಲು ಗ್ರ್ಯಾಂಡ್ ಆಗಿರತ್ತೆ. ಓಕೆ, ಇದು ಯಾರ ರೂಮು? ಓ, ನಿಮ್ಮಿಬ್ರು ಬೆಡ್ರೂಮ್ ಇದು. ಓಕೆ, ಹಳ್ಳಿ ಮನೆ. ಇದು ಹಳೆ ಕಾಲದ ಪೆಟ್ಟಿಗೆ ಅಲ್ಲ ಇದು? ಅಜ್ಜಿ ಕೊಟ್ಟಿರೋದಾ? ಓಕೆ, ಈಗ ಆಡ್ರೇಜ್ ಹಳೇದಾ ಏನು? ಓಕೆ, ಅವಾಗ ವರದಕ್ಷಿಣೆ ಅಂತ ಹೇಳಿ ಇವಾಗ ಇಸ್ಕೊಳಂಗಿಲ್ಲ ಅಂಕಲ್, ಅವಾಗೇನೋ ಇಸ್ಕೊಂಡ್ಬಿಟ್ರಿ ನೀವು ಅಲ್ಲ ಆಂಟಿ? ಇವಾಗೆಲ್ಲ ವರದಕ್ಷಿಣೆ ಎಲ್ಲ ನಡೆಯಲ್ಲ. ಓಕೆ, ಇದು ಚೆನ್ನಾಗಿದೆ ಡಿಸೈನು. ಇದೆಲ್ಲ ಉಡ್ಡಿಂದೆ ಅಲ್ವಾ? ಉಡ್ಡಿನ ಚೆನ್ನಾಗಿದೆ ಇದು. ಓ, ಇಲ್ಲಿ ಈ ತರ ಮಾಡ್ಬಿಟ್ಟಿದ್ದೀರಾ ಗೈಸ್. ಇದು ಮಲೆನಾಡಲ್ಲಿ ಇದು ಮೆತ್ತು ಅಂತ ಹೇಳ್ತಾರೆ, ಅಟ್ಟ. ಸೊ ಇಲ್ಲಿ ಮೇಲ್ ಹತ್ತಿ ಹೋಗೋದಿದು. ಚೆನ್ನಾಗಿ ಮಾಡಿದ್ದೀರಾ ಅಬ್ಬಾ, ಚೆನ್ನಾಗಿದೆ. ಇಲ್ಲೆಲ್ಲ ಇರೋ ಆಂಟಿ ಅಂಕಲ್ಲು ಇದು ದುಡ್ಡು ಬಂಗಾರ ಎಲ್ಲ ಇಲ್ಲೇ ಇಡೋದು ಗೈಸ್. ಸೊ ಎಲ್ಲ ತುಂಬಿ 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 ಇಟ್ಟಿದಾರಲ್ಲ ಆಂಟಿ? ಕತ್ಲಿದೆ. ಓಕೆ, ಇಲ್ಲೆಲ್ಲ ಹಳೆ ಕಾಲದ ಏನೇನು ಐಟಮು ಅಂತ ಹೇಳಿದ್ರೆ ಬುಟ್ಟಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಏನು ಹಾಳಾಗಬಾರ್ದು ಅಂತೇಳಿ ಇಲ್ಲಿ ಇಟ್ಕೊಂಡಿರ್ತಾರೆ. ಇದು ಕಳೆ ಔಷಧಿ ಹೊಡೆಯೋದಲ್ಲ ಮಿಷಿನು. ಸೊ ಕೆಲವೊಂದು ಬೆಲೆ ಇದು ನೋಡಿ, ಇದು ಕೊಟ್ಪಾನ ಹಿತ್ತಾಳಿದು ಅನ್ಸುತ್ತಲ್ಲ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀರಲ್ಲ, ಬೇಕಾಗುತ್ತಲ್ಲ. ಇಲ್ಲೇನು ಮಲ್ಗೋದೇನಿಲ್ಲ ತಾನೆ? ಚೆನ್ನಾಗಿದೆ. ಫುಲ್ ಎಲ್ಲ ನಾಟನೆ. ಬಟ್ ಇಲ್ಲಿ ಇಳಿಯೋದಕ್ಕೇನು ಭಯ ಆಗಲ್ಲ. ಹಾ, ಅಗಲ ಇದೆ, ಚೆನ್ನಾಗಿದೆ. ಓ, ಇಲ್ಲೊಂದು ರೂಮ್ ಇದೆಯಾ? ಓಕೆ, ಇದು ಯಾರು ರೂಮು? ಓ, ಸಾಗರ್ ರೂಮ ಇದು? ಇದು ಸಾಗರ್ ರೂಮು. ಓಕೆ, ಮೇಲೆಲ್ಲ ಈ ತರ ಇದು ಮೇಲ್ಗಡೆ ಸಿಮೆಂಟ್ ಹಾಕಿದ್ದೀರಾ, ಆದ್ರೆ ಇಲ್ಲಿ ಯಾಕೆ ಇಲ್ಲಿ ಹಾಕಿಲ್ಲ? ಆದ್ರೆ ಇಲ್ಲಿ ಹಾಕಿದ್ದೀರಾ ಮತ್ತೆ? ಹೋ, ಹಾಗೇನಾ? ಓಕೆ ಓಕೆ ಓಕೆ. ಇಲ್ಲೇನಕ್ಕೆ ಕಿಂಡಿ ಓಪನ್ ಮಾಡಿದ್ದೀರಾ? ಸೆಕೆ ಜಾಸ್ತಿ ಆಯ್ತು, ಅದಕ್ಕೋಸ್ಕರ ಕಿಟಕಿ ಇತ್ತು ಮೊದಲೇ, ಅದು ಬೇಡ ಅಂತ ತೆಗ್ದಿವಿ. ಓಕೆ ಓಕೆ, ಮನೆ ತುಂಬಾ ಚೆನ್ನಾಗಿದೆ. ಇದೇನಿದು ಹಣ್ಣು? ನಿಂಬೆಕಾಯಿ. ಓ, ನಿಂಬೆಕಾಯಾ? ನೀವು ಜಾಸ್ತಿ ಯೂಸ್ ಮಾಡ್ತೀರಾ? ಅಂದ್ರೆ ನಮ್ಮ ಮನೇಲಿ ಇದೆ. ಓಕೆ, ಇವಾಗ ಎಲ್ಲರ ಮನೇಲೂ ಇದೊಂದು ಸೀಸನ್ ಅಲ್ಲ? ಇದೆಲ್ಲ ಭತ್ತ ಇಟ್ಕೊಂಡಿದ್ದೀರಾ? ಓಕೆ, ಇದು ಡೈಲಿ ಬಳಸುವಂಥ ಸಕ್ಕರೆ, ಬೆಲ್ಲ, ಕಾಳು ಕಡ್ಡಿ ಎಲ್ಲ ಇದರಲ್ಲಿ. ಅಡುಗೆ ರೂಮು. ಓಕೆ ಗೈಸ್, ಮಲೆನಾಡಲ್ಲಿ ಈ ಥರ ಅಡುಗೆ ಮನೆ ಫಿಕ್ಸ್ ಎಲ್ಲರ ಮನೇಲೂ. ಇದಿಲ್ಲ ಅಂತ ಸೀನೆ ಇಲ್ಲ, ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ. ಇದರಲ್ಲೇ ಅಡುಗೆ ಮಾಡೋದು, ಕಟ್ಟಿಗೆ ಒಲೆ. ಸೊ ಇಲ್ಲಿ ಬೇಕಾದರೆ ಗ್ಯಾಸ್, ಇದು ಗೊಬ್ಬರ ಗ್ಯಾಸು, ಇದು ಸಿಲಿಂಡರ್. ಓಕೆ, ಇಲ್ಲಿ ಸಿಂಕು, ಈ ಥರ ಪಾತ್ರೆ ಇಟ್ಕೊಳ್ಳೋದಕ್ಕೆ ಈ ಥರ ಸೆಲ್ಫ್ಗಳ ಥರ ಮಾಡ್ಕೊಂಡಿರ್ತೀರ. ಆ್ಯಂಡ್ ರುಬ್ಬಕಲ್ಲು ಇದೆಯಾ ಇವಾಗ್ಲೂ? ರುಬ್ಬಕಲ್ಲು ಇವಾಗಲೂ ರುಬ್ತೀರಾ? ಓಕೆ, ಅಡುಗೆ ಮನೆ ಎಲ್ಲ ಚೆನ್ನಾಗಿದೆ. ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಮನೆ ಕಟ್ಟಿ ಆಯಿತು 9 ವರ್ಷ. 9 ವರ್ಷ ಆಯಿತು. ಮಳೆ ಅಂದರೆ ಮಳೆ. ಓಕೆ, ಕೊಟ್ಟಿಗೆ. ಓ, ಇದು ಅಡಿಕೆ ಸುಲಿಯೋ ಮಿಷನ್ನಾ? ಓ, ನಿಮ್ಮ ಮನೆಯದು ಹಂಗಾದ್ರೆ ಸುಲಿಯೋ ಸೀನ್ ಇಲ್ಲ? ಓ, ಅಡಿಕೆ ಸುಲಿಯೋ ಮಿಷನ್ ಇದೆ. ದನಗಳಿದಾವ? ಅದು ಫಿಕ್ಸು. ದನ ಇಲ್ಲದೆ ಇರೋ ಮನೆ ಎಲ್ಲಿರುತ್ತಲ್ಲ? ದನ ಇಲ್ಲದೆ ಇರೋ ಮನೆ ಅಂತ ಅನ್ಸೋದೇ ಇಲ್ಲ. ಹಸುಗಳು ಇರಲೇಬೇಕು ಮಲೆನಾಡಲ್ಲಿ. ಗೈಸ್, ಇದು ಅವ್ರ ಮನೆ ಕೊಟ್ಟಿಗೆ. ಅಬ್ಬಾ, ಪುಟಾಣಿ ಕರುಗಳೆಲ್ಲ ಇದಾವೆ. ಬಾ. ಓ, ಎಮ್ಮೆನೂ ಇದೆಯಾ? ಎಮ್ಮೆ ಆಯ್ತಾ? ಓಕೆ, ಇದು ಹಾಲು ಕೊಡುತ್ತಾ? ಪಾಪ ಏನೋ ತಿನ್ನಕ್ ತಂದೀನಿ ಅಂತ ನೋಡ್ಬಿಟ್ಟೆ. ಅಬ್ಬಾ. ಓಕೆ, ಕೊಟ್ಟಿಗೆ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಕೊಟ್ಟಿಗೆನಾ? ಓಕೆ, ಬೇಕಲ್ಲ ಪಾಪ, ಅವಕ್ಕೂ ಮತ್ತೆ ಇರೋದಕ್ಕೆ ಚೆನ್ನಾಗಿ ಆಗ್ಬೇಕಲ್ಲ. ಚೆನ್ನಾಗಿದೆ ತಿಮ್ಮಣ್ಣ, ನಿಮ್ಮ ಮನೆಗೆ ಬಂದು ಖುಷಿ ಆಯಿತು. ಹೌದಲ್ಲ ಗೈಸ್, ಇದೆಲ್ಲ ಈ ವರ್ಷ ಅವರು ಜಾಗ ಹಾಕಿ
ಶುಂಠಿ ನಟ್ಬಿಟ್ಟಿದ್ದಾರೆ, ಅರ್ಧ ತೋಟ ಹಾಕಿದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ಮಳೆ, ಅಲ್ಲಿ ತೋಟಕ್ಕೆ ಹೋಗೋಕ್ಕೂ ಆಗಲ್ಲ, ಅಷ್ಟು ಮಳೆ ಗಾಳಿ. ಓಕೆ, ಏನು ಭತ್ತ ಅಡಿಕೆ ಎಲ್ಲ ಕೊಟ್ಬಿಟ್ರಾ ಆಲ್ರೆಡಿ? ಓಕೆ. ಚೆನ್ನಾಗಿದೆ ಮನೆ. ಚೆನ್ನಾಗಿದೆ. ಇದು ಮನೆ ಮುಂದ್ಗಡೆ ಎಲ್ಲರ ಮನೇಲೂ ಮಿರರ್ ಒಂದಿರುತ್ತೆ ಅಲ್ಲ?